ಬಿಜಾಪುರ ಜಿಲ್ಲೆಯ ಬಾದಾಮಿಯ ಬನಶಂಕರಿ ದೇವಿಯು ಶಾಕಂಭರಿಯ ಅವತಾರವಾಗಿದ್ದು, ಬನಶಂಕರಿ ಜಾತ್ರೆ ಅಥವಾ ಬನಶಂಕರಿ ಹುಣ್ಣಿಮೆಯು ನಾಡಿನಾದ್ಯಂತ ಅತ್ಯಂತ ಸಡಗರದಿಂದ ಆಚರಿಸಲ್ಪಡುತ್ತದೆ. ಪ್ರತಿ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಬನಶಂಕರಿ ಹುಣ್ಣಿಮೆಯ ಪೂಜಾ ವಿಧಾನ ಮತ್ತು ಆಚರಣೆಯ ಸಂಕಲ್ಪ ಮತ್ತು ಪೂರ್ವಸಿದ್ಧತೆ. ಹುಣ್ಣಿಮೆಯ ದಿನದಂದು ಮುಂಜಾನೆಯೇ ಎದ್ದು ಅಭ್ಯಂಜನ ಸ್ನಾನ ಮಾಡಬೇಕು. ಮನೆಯನ್ನು ಸ್ವಚ್ಛಗೊಳಿಸಿ, ಹೊಸ್ತಿಲಿಗೆ ರಂಗೋಲಿ ಹಾಕಿ, ಮಾವಿನ ಎಲೆಗಳ ತೋರಣದಿಂದ ಅಲಂಕರಿಸಬೇಕು. ದೇವಿಯ ಪೂಜೆಗಾಗಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು, ವಿಶೇಷವಾಗಿ ಕೆಂಪು ಹೂವುಗಳು, ಕರ್ಪೂರ ಮತ್ತು ಧೂಪವನ್ನು ಸಿದ್ಧಪಡಿಸಿಕೊಳ್ಳಿ. 2. ದೇವಿಯ ಪ್ರತಿಷ್ಠಾಪನೆ ಮತ್ತು ಪೂಜೆ. ಪೂಜಾ ಗೃಹದಲ್ಲಿ ಒಂದು ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ, ಅದರ ಮೇಲೆ ಬನಶಂಕರಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇರಿಸಿ. ಕಲಶ ಸ್ಥಾಪನೆ. ಒಂದು ತಾಮ್ರ ಅಥವಾ ಬೆಳ್ಳಿಯ ಕಲಶಕ್ಕೆ ನೀರು ತುಂಬಿಸಿ, ಅದರಲ್ಲಿ ನಾಣ್ಯ, ಅಡಿಕೆ ಹಾಕಿ, ಮೇಲೆ ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳನ್ನು ಇಟ್ಟು ದೇವಿಯ ರೂಪವಾಗಿ ಪೂಜಿಸಿ. ದೇವಿಗೆ ಅರಿಶಿನ ಕುಂಕುಮ ಹಚ್ಚಿ, ಹೂವಿನ ಹಾರವನ್ನು ಹಾಕಿ. ಬನಶಂಕರಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ಶ್ರೀದೇವಿ ಮಹಾತ್ಮ್ಯ ಪಠಿಸಿ. ಓಂ ಶ್ರೀ ಬನಶಂಕರಿ ದೇವ್ಯೈ ನಮಃ ಎಂಬ ಮಂತ್ರವನ್ನು ಜಪಿಸಿ. 3. ನೈವೇದ್ಯ. ವಿಶೇಷ ಖಾದ್ಯಗಳು. ಬನಶಂಕರಿ ದೇವಿಗೆ ಶಾಕಂಭರಿ ರೂಪವಿರುವುದರಿಂದ ವಿವಿಧ ತರಕಾರಿ ಮತ್ತು ಸೊಪ್ಪುಗಳ ನೈವೇದ್ಯಕ್ಕೆ ಪ್ರಾಮುಖ್ಯತೆ ಇದೆ. ಬದನೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ. ಇದು ಬನಶಂಕರಿ ತಾಯಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ. ಮಿಶ್ರ ತರಕಾರಿ ಪಲ್ಯ. ಕನಿಷ್ಠ 5 ಅಥವಾ 9 ವಿಧದ ತರಕಾರಿಗಳನ್ನು ಬಳಸಿ ಮಾಡಿದ ಪಲ್ಯ. ಸಿಹಿ ಪದಾರ್ಥ. ಪಾಯಸ ಅಥವಾ ಸಜ್ಜಿಗೆಯನ್ನು ಅರ್ಪಿಸಬಹುದು. 4. ಶಾಕಂಭರಿ ಅಲಂಕಾರ. ತರಕಾರಿಗಳ ಪೂಜೆ. ಸಾಧ್ಯವಾದರೆ ಮನೆಯಲ್ಲಿರುವ ದೇವಿಯ ವಿಗ್ರಹ ಅಥವಾ ಕಲಶಕ್ಕೆ ವಿವಿಧ ರೀತಿಯ ತರಕಾರಿಗಳು, ಸೌತೆಕಾಯಿ, ಕ್ಯಾರೆಟ್, ಮೆಣಸಿನಕಾಯಿ, ವಿವಿಧ ಸೊಪ್ಪುಗಳು ಮತ್ತು ಹಣ್ಣುಗಳಿಂದ ಅಲಂಕಾರ ಮಾಡಿ. ಇದನ್ನು ಶಾಕಂಭರಿ ಅಲಂಕಾರ ಎನ್ನಲಾಗುತ್ತದೆ. ಇದು ಸಮೃದ್ಧಿಯ ಸಂಕೇತವಾಗಿದೆ. 5. ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ. ದೇವಿಗೆ ಕರ್ಪೂರದ ಆರತಿಯನ್ನು ಬೆಳಗಿ, ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸಿ. ಪೂಜೆಯ ನಂತರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸುವುದು ಶುಭಕರ. ಸಿದ್ಧಪಡಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಎಲ್ಲರಿಗೂ ಹಂಚಿ. ಬನಶಂಕರಿ ಹುಣ್ಣಿಮೆಯ ಮಹತ್ವ. ಬನಶಂಕರಿ ದೇವಿಯು ದುರ್ಗಾದೇವಿಯ ರೂಪವಾಗಿದ್ದು, ಬರಗಾಲದ ಸಮಯದಲ್ಲಿ ತನ್ನ ಮೈಯಿಂದ ವಿವಿಧ ಸೊಪ್ಪು ತರಕಾರಿಗಳನ್ನು ಉತ್ಪಾದಿಸಿ ಜನರನ್ನು ಹಸಿವಿನಿಂದ ಕಾಪಾಡಿದಳು ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಈ ದಿನ ದೇವಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಆಹಾರ ಮತ್ತು ಧಾನ್ಯಕ್ಕೆ ಕೊರತೆಯಾಗುವುದಿಲ್ಲ ಎಂಬ ನಂಬಿಕೆಯಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇನ್ನಷ್ಟು ಉತ್ತಮ ವಿಷಯಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.